ನೀವು ಇವಾಗ ಎಷ್ಟು ಎನರ್ಜಿಯಿಂದ ಅವನ್ನ ವೆಲ್ಕಮ್ ಮಾಡಬೇಕು ಅಂದರೆ ಲೆಟ್ಸ್ ವೆಲ್ಕಮ್ ಮೋಹಿತ್ ಗೌಡ. ಇನ್ನೊಂದ್ಸತಿ ಹೊಡೀರಿ. ನಮ್ಗೆ ಗೊತ್ತು ನಮಗೆ ಫ್ಯಾನ್ಸ್ ಇಲ್ಲ ಅಂತ. ಎಲ್ಲ ಆರಾಮಲ್ಲ? ಎಲ್ಲರಿಗೂ ಶುಭ ಸಂಜೆ. ನೋಡಿ ಈ ಥರ ಕನ್ನಡದಲ್ಲಿ ವಿಶ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅದೇನೋ ಹೌದು ಅನ್ಬೇಕು. ನಮ್ಗೆ ಇಂಗ್ಲೀಷ್ ಬರಲ್ಲ ಗುರು. ಈ ಇಂಗ್ಲೀಷ್ ಬರಲ್ಲ ಅಂತ ಗೊತ್ತಾಗಿದೆ ನನಗೆ ಇಂಗ್ಲೀಷ್ ಕ್ಲಾಸ್ಗೆ ಹೋದಾಗ. ನಾವು ಮಾತಾಡೋದು ಇಂಗ್ಲೀಷಲ್ಲಾಗರೆ, ಅದರಲ್ಲೂ ನಮ್ಮ ಇಂಗ್ಲೀಷ್ ಮೇಡಮ್ ಬಂದಾಗ. ನಮ್ಮೊಂದು ದಿವಸ ನಮ್ಮ ಇಂಗ್ಲೀಷ್ ಮೇಡಮ್ ಬಂದರು, ವ್ಯಾನಿಟಿ ಬ್ಯಾಗ್ ಇಳಿಸಿ ಚಾಪೀಸ್ ಎತ್ಕೊಂಡು POEM. ನಾವು ಆ ಕಡೆಯಿಂದ ದಿಗ್ಲೆತ್ಬಿಟ್ಟೆ ಪೋಯಮ್. ನಮ್ಮ ಇಂಗ್ಲೀಷ್ ಮೇಡಮ್ ನೋ ಇಟ್ಸ್ ಪೋಮ್. ನಮ್ಗೆ ಅಲ್ಲಿ ತನಕ ಗೊತ್ತಿದ್ದು ಒಂದೇ ಪೋಮು. ಇವಾಗ ಎಲ್ಲರೂ ಗ್ರೂಪಲ್ಲಿ ಒಬ್ಬ ಫ್ರೆಂಡ್ ಇರ್ತಾನೆ, ಎಲ್ಲರೂ ಗುಡ್ ಮಾರ್ನಿಂಗ್ ಮಚ್ಚ ಅಂತ ವಿಶ್ ಮಾಡಿದ್ರೆ ಅವನು ಬಹದ್ದೂರ್ ಎದೆಗೆ ಕೈ ಹಾಕೋದು ಪೋಮ್. ಆ ಪೋಮ್ ಗೊತ್ತಿದ್ದು ನಮಗೆ. ಮತ್ತು ಇಂಗ್ಲೀಷಲ್ಲಿ ಏನೇನೋ ಟ್ವಿಸ್ಟ್ ಗುರು. ಇಂಗ್ಲೀಷಲ್ಲಿ ನಾವು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಇಲ್ಲಿ ಯಾರಿಗೆ ಇಂಗ್ಲೀಷ್ ನಂಗೆ ಸಖತ್ತಾಗಿ ಬರುತ್ತೆ ಅನ್ಸುತ್ತೆ. ಇಲ್ಲಿ ಯಾರಿಗಾದ್ರು ಕೈ ಐತಿ ಇರಲಿ ಮೇಡಮ್, ಕೈ ಐತಿ. ಯಾಕಂತಂದರೆ ಇವಾಗ ಇಂಗ್ಲೀಷಲ್ಲಿ ನಾವು ಫೀಲ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್, ಹಾವು ಸರಸರನೇ ಹೋಯಿತು ಹೇಳಿ ಇಂಗ್ಲೀಷಲ್ಲಿ. ಸ್ನೇಕ್ ಈಸ್ ದ ವೈಂಡಿಂಗ್ ದ ಮೋಷನ್ ಆಗತ್ತಾ? ಪಚ ಹೇಳಿ, ಈಸ್ ಇಟಿಂಗ್ ದ ಪಚ ಏ ಆಗಲ್ಲ. ಹಂಗೇನು ಇಂಗ್ಲೀಷ್ ಮೇಲೆ ಕೋಪ ಇಲ್ಲ ಗುರು. ನಂಗೆ ಇಂಗ್ಲೀಷ್ ಜಿಪ್ಣ ಅನ್ಸೋದು ಯಾವಾಗಲೂ. ಫ್ರೆಂಡ್ಸ್ಗೆ ಎಷ್ಟು ಪದ ಇದೆ ಸರ್ ಫ್ರೆಂಡ್ಸ್ಗೆ ನಿಮ್ಮ ಪ್ರಕಾರ? ಬ್ರೋ ಇಂಗ್ಲೀಷಲ್ಲಿ ಬ್ರೋ, ಡ್ಯೂಡ್, ಮ್ಯಾಕ್ಸ್ ಟು ಮ್ಯಾಕ್ಸ್ ಬಾಡಿ ಬಾಡಿ ಅಂತಾರೆ ಅಷ್ಟೇ. ಬನ್ನಿ ನಮ್ಮ ಹಿಂಗೆ ಕನ್ನಡಕ್ಕೆ ಹೇಳ್ತೀನಿ ನಿಮಗೆ. ಫಸ್ಟ್ ಸ್ಟೇಜು ಹೋಗಿ ಬನ್ನಿ. ಸೆಕೆಂಡ್ ಸ್ಟೇಜು ಏನೋ ಮಗ ಮಚ. ಥರ್ಡ್ ಸ್ಟೇಜ್ ಒಂಥರ ಟಿಪಿಕಲ್ ಸಂಬಂಧ ಅದು ನಮ್ಮದು. ಸಿಚುಯೇಷನ್ ಅದು ನಮ್ಮದು. ಸಿಚುಯೇಷನ್ಶಿಪ್ ನಡೀತಿರ್ತದೆ ಅವಾಗ. ಯಾಕಂತ ಹೇಳ್ತೀನಿ ಕೇಳಿ, ನಮ್ಮ ಕಾಲೇಜಲ್ಲಿ ಒಬ್ಬ ಇದ್ದ, ಅವ್ನು ಸೂಪರ್ ಸೀನಿಯರ್ ನನಗೆ. ಅವನೊಂದು ದಿವಸ ಕಡೆಯಿಂದ ಏನು ಚಿಕ್ಕಪ್ಪ ಚೆನ್ನಾಗಿದ್ಯಾ? ಲೌಡೆ ನನ್ನ ಮಕ್ಳಿಗೆ ದೊಡ್ಡಪ್ಪ ಇದ್ದಂಗಿದ್ಯಾ, ನನಗೆ ಚಿಕ್ಕಪ್ಪ ಅಂತ ಇದೆಯಾ? ಅದು ಹಾಳಾಗೋಗ್ಲಿ. ಇನ್ನೊಂದಿರ್ತದೆ, ಮಾಮ ನನ್ನ ತಲೆ ಹಿಡಿಯಲ್ಲ. ಇದಾದರೂ ಸರಿ. ಇನ್ನೊಂದು ಇರ್ತದೆ ಸಂಬಂಧ, ಬಾಮೈದ ಅಕ್ಕ ಇಲ್ಲ ಗುರು. ನೀನು ಬಾಮೈದಾನೆ ನನಗೆ ಹೇಳ ಬಾಮೈದ. ಇದು ಥರ್ಡ್ ಸ್ಟೇಜು. ಫೋರ್ತ್ ಸ್ಟೇಜು ನೀವೇನಾದರೂ ಕರಿಬೋದು. ಕೆಪ್ರತಲ್ಲಿ ಕರೆದೇನ ಮಚ್ಚ? ಗಾಂಡು ಲೌಡ ಲಸನ್ನು ಚಕ್ಕೆ ಲವಂಗ ಏನಾದರೂ ಕರಿಬೋದು, ತಿರುಗ್ತಾರೆ ಅವಾಗ. ಇದು ನಮ್ಮ ಕನ್ನಡದ ಗತ್ತು. ಇದಿಷ್ಟು ಒಂಥರ ಕತೆ. ಬೆಂಗಳೂರಿಗೆ ಎಷ್ಟು ಜನ ಹೊಸೊಬ್ರು ನನ್ನ ಬಿಟ್ಟು? ಯಾರೂ ಇಲ್ವಾ? ನಾನು ಬೆಂಗಳೂರಿಗೆ ತುಂಬ ಹೊಸಬರು. ನಾನು ಬೆಂಗಳೂರಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಈ ಥರ ಶೋಸು, ಈ ಥರ ಓಪನ್ ಮೈಕ್ಸ್ ಆ ಥರ ಅಟೆಂಡ್ ಮಾಡೋಕ್ಕೆ ಬರ್ತಿದ್ದೆ. ಅಲ್ಲಿ ತನಕ ಬೆಂಗಳೂರು ಗೊತ್ತಿರಲಿಲ್ಲ. ಇವಾಗ ಯಾವುದೋ ಒಂದು ಜಾಗ ಗೊತ್ತಿರಲ್ಲ, ನಾವೇನು ಮಾಡ್ತೀವಿ? ಒಂದು ಚೂತಿಯ ಕೆಲಸ ಎಲ್ಲರೂ ಮಾಡೇ ಮಾಡ್ತೀವಿ. ಏನು ಹೇಳಿ? ಫಾಕೆಟ್ ಗೊತ್ತಿರೋ ಫ್ರೆಂಡ್ ಕೇಳೋದು ಅಲ್ವಾ? ಒಬ್ರೊಬ್ರು ಒಳ್ಳೆ ಫ್ರೆಂಡ್ಸ್ ಇರ್ತಾರೆ, ಕರೆಕ್ಟ್ ಲೊಕೇಶನ್ ಹೇಳೋಣ ಇವ್ನಿಗಿರು ಅಂತಾರೆ. ಇನ್ನೊಬ್ರು ನಗಲ್ಲಿ ಪಾಯಸ ತಿನ್ಸೋಣ ಇವ್ನಿಗೆ ಇವತ್ತು, ಕಲ್ ಮಾಮ ಮಾಡೋಣ ಇವತ್ತು, ಆ ಥರ ಫ್ರೆಂಡ್ಸ್ ಇರ್ತಾರೆ. ಅದೇ ಥರ ನಾನು ಒಂದು ಚೂತಿಯ ಕೆಲಸ ಮಾಡಿದೆ. ನನ್ನ ಫ್ರೆಂಡಿಗೆ ಕೇಳಿದೆ, ಇಲ್ಲೊಬ್ಬ ಬೆಂಗಳೂರಲ್ಲಿ ಇರ್ತದೆ, ಅವನಿಗೆ ಫೋನ್ ಮಾಡಿ ಕೇಳಿದೆ, ಮಚ್ಚ ಹಿಂಗೆ ಬೆಂಗಳೂರಿಗೆ ಬರಬೇಕು, ಎಲ್ಲಿ ಬರಬೇಕು? ಅದೇ ಮಚ್ಚ MG ರೋಡಿಗೆ ಬರಬೇಕು ಅಂದೆ. ಅವನು ವಾವ್, ಫಸ್ಟ್ ಟೈಮೇ ಸ್ವರ್ಗಕ್ಕೆ ಕಾಲಿಡ್ತಾ ಇದೆಯಾ? ನಂಗೆ ಗೊತ್ತಿಲ್ಲ, ಏನು ಐಡಿಯಾನೇ ಇಲ್ಲ ನನಗೇನಂತ ಅದು. ನಾನಂದೆ, ನನಗೆ ಶೋ ಮುಖ್ಯ, ನಾನು ಶೋಗೆ ಹೋಗಬೇಕು, ಎಲ್ಲಿಗೆ ಬರಬೇಕು ಹೆಂಗೆ ಬರಬೇಕು ಹೇಳು ಅಂದೆ. ಅವನಿದ್ದವನು, ಒಂದು ಕೆಲಸ ಮಾಡು, ಬೆಂಗಳೂರಿಗೆ ತಾನೆ? ಹ್ಞೂ ಬೆಂಗಳೂರಿಗೆ. ಮೈಸೂರಿಂದ ಬೆಂಗಳೂರಿಗೆ ಟ್ರೈನ್ ಹತ್ಬಿಟ್ಟು ಲವ್ಡೆ ಗೊತ್ತದು. ನೆಕ್ಸ್ಟ್ ಏನು ಮಾಡಲಿ? ಅವನು ಕರೆಕ್ಟ್ ಅಲ್ಲ, ಅಲ್ಲಿ ಇಳ್ಕೊ, ಏನೂ ನೋಡಬೇಡ, ಎಲ್ಲ ಸೆಕೆಂಡ್ ಹ್ಯಾಂಡ್ಲು. ಅಲ್ಲಿಂದ ಪರ್ಪಲ್ ಏನು ಮೆಟ್ರೋ ಹತ್ತು, ಕರೆಕ್ಟಾಗಿ MG ರೋಡ್ ಸ್ಟಾಪ್ ಇಳಿ, ಚರ್ಚ್ ಸ್ಟ್ರೀಟ್ ಎಕ್ಸಿಟಲ್ಲಿ ಇಳ್ಕೊ ಅಂದ. ನಾನು ಅವನು ಹೇಳ್ದಂಗೆ ಮೈಸೂರಿಂದ ಬೆಂಗಳೂರಿಗೆ ಟ್ರೈನ್ ಹತ್ತದೆ, ಅಲ್ಲಿ ಇಳಿದೆ. ನೋಡ್ದೆ ಗುರು, ಏನು ಮಾಡ್ತೀರಾ, ವಯಸ್ಸು ನೋಡಬೇಕು, ಎಲ್ಲ ಚೆಚ್ಚು ಬಿಸಾಕಿರೋ ಪೀಸೆ, ಬಟ್ಟೆಯಿಂದ ಹಿಡ್ದು ಬಾಡಿ ತನಕ ಆಯಿತಾ. ಅದಾದಮೇಲೆ ಅಲ್ಲಿಂದ ಪರ್ಪಲ್ ಏನು ಸೀದಾ MG ರೋಡ್ ಸ್ಟಾಪು ಇಳಿದೆ, ಚರ್ಚ್ ಸ್ಟ್ರೀಟ್ ಎಕ್ಸಿಟಲ್ಲಿ ಇಳಿದೆ ಗುರು. ಏನು ಸೀನು,
ಅಷ್ಟು ಜನ ಹುಡುಗಿರು, ನನ್ನ ಮೈಂಡೇ ರಿವರ್ಸಲ್ಲಿ ಕನ್ಫ್ಯೂಸ್ ಆಗೋಯ್ತು. ಏನು ಮಾಡ್ಬೇಕು ಇವಾಗ ಇಷ್ಟು ಜನ ಹುಡುಗಿರೋರೆ? ಅರೇ ಯಾಕಂತಂದರೆ ನಮ್ಮ ಸೈಡ್ ನಾವು ನೋಡೇ ಇಲ್ಲ ಗುರು. ಅಷ್ಟು ಜನ ಹುಡುಗಿ ಯಾರು ನೋಡೋದು ಯಾರು ಬಿಡೋದು ಗೊತ್ತೇ ಆಗ್ತಿಲ್ಲ. ನಮ್ಮ ಸೈಡ್ ಬರೀ ನಾವು ಗೀಟ್ ನೋಡಿ ಈಟಿಗೆ ಬಂದ್ಬಿಡ್ತಾ ಇದ್ವಿ. ಆ ಥರ ನನ್ನ ಫ್ರೆಂಡ್ ಬಡ್ಡಿ ಮಗ ಯಾವಾಗಲೂ ಹೇಳುವ, ನಮ್ಮೂರಲ್ಲಿ ಇಷ್ಟು ಎಕ್ಸ್ಪೋಜರ್ ಇರಲ್ಲ, ಬೆಂಗಳೂರಲ್ಲಿ ಇರೋಷ್ಟು. ಆದರೆ ಈ ಎಕ್ಸ್ಪೋಜರ್ ಅಂತ ಗೊತ್ತಿರಲಿಲ್ಲ ನನಗೆ. ನೋಡಿ ಏನು ಮಾಡ್ತೀರಾ, ಈ ಥರ ಎಲ್ಲ ಸೀನು ಒಟ್ಟೊಟ್ಟಿಗೆ ನೋಡ್ತಿರ್ತೀನಿ. ನಾನು ಕೇಳ್ಬೋದು, ನನ್ನ ವಯಸ್ಸು ಕೇಳ್ಬೋದು. ನನ್ನ ತಮ್ಮ, ಬಾಸ್ ನಮಸ್ಕಾರ ಬಾಸ್, ಯಾರಿಗೆ ಚುಚ್ಚಲಿ, ವೇರ್ ಇಸ್ ದ ಗೋಲ್? ಪಾರ್ಕಿಂಗ್ ಸ್ಲಾಟಿಂದ ಹೊರಗೆ ಬಂದ್ಬಿಟ್ಟವನೆ. ಸರ್ಕಲಲ್ಲಿ ಫುಲ್ ಗಲಾಟೆ. ಸೆಕ್ಷನ್ 144, ಕಂಡಲ್ಲಿ ಗುಂಡು ಕಾಣಿಸ್ತೈತೆ, ಗುಂಡು ಹೊಡ್ಯಕ್ಕೆ ಆಯ್ತಾ ಇಲ್ವೇ ನನ್ನ ಕೈಲಿ? ನನಗೆ ಯಾವ ಫೀಲ್ ಆಗೋಯ್ತು ಅಷ್ಟು ಜನ ಹುಡುಗಿರನ್ನ ನೋಡ್ಬಿಟ್ಟು. ಟೇಲ್ಸ್ ಅಂಗಡಿಗೆ ಹೋಗಿದ್ದೀರಾ ನೀವು ಯಾರಾದರೂ? ಟೂಲ್ಸ್ ಅಂಗಡಿಲಿ ಒಬ್ಬ ತಲೆ ತಿನ್ನೋನು ಸೇಲ್ಸ್ ಅವನಿರ್ತಾನೆ, ಬತ್ತನ್ ಸ್ಟೈಲಾಗಿ. ನೋಡಿ ಸರ್, ಈ ಥರ ಟೈಲ್ಸ್ ಇದೆ ಸರ್, ಥಿಕ್ನೆಸ್ ನೋಡಿ ಸರ್, ಕಲರ್ ನೋಡಿ ಸರ್ ಅಂತ. ಆ ಥರ ಹುಡುಗಿರು ಕ್ಯಾಟ್ಲಾಕ್ ನೋಡ್ದಂಗೆ ನನಗೆ. ಇವಾಗ ಏನು ಮಾಡ್ತೀರಾ, ಶೋಗೆ ಹೋಗ್ಬೇಕು ನಾನು. ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಟೈಟ್ ಜೀನ್ಸ್ ಹಾಕೊಂಡಿದ್ದೀನಿ. ಇವಾಗ ಗೊತ್ತಾಗ್ಬಾರ್ದಲ್ಲ ಅಕ್ಕಪಕ್ಕದವ್ರಿಗೆ. ಕಾಲನ್ನ ಹಿಂಗೆ ಹಾಕೊಂಡು ನಿಂತ್ಕೊಂಡೆ, ಬ್ಯಾಗ್ ಬೇರೆ ಇತ್ತು. ಇವಾಗ ನಾನು ವಾಕ್ ಮಾಡ್ಕೊ ಹೋಗ್ಬೇಕು, ಹೆಂಗೆ ಹೋಗ್ಲಿ ಅಂದ್ಬಿಟ್ಟು ಸ್ಟೈಲಾಗಿ ಒಂದು ಕಾಲು ಮುಂದೆ ಒಂದು ಕಾಲು ಹಾಕಿ ಹೋಯ್ತಾ ಇದ್ದೆ. ಆ ಕಡೆಯಿಂದ ಒಬ್ಳು ಬತ್ತಿದ್ದವಳು, ಸಿ ಈ ಮೈಟ್ ಬಿ ಗೇ ಅಂತ ಅಂದ್ಲು. ಏಯ್ ನಿನ್ನ ನೋಡೆ ಆಗಿದ್ದು, ನೀನೇ ಕಾರಣ. ಸರಿ, ಶೋ ಎಲ್ಲ ಮುಗೀತು. ಈ ವೈಬಲ್ಲೇ ವಾಪಸ್ ಹೋದೆ ನಮ್ಮ ಊರಿಗೆ ಹೋಗಿ ವಾಪಸ್ ನೋಡ್ತೀನಿ, ಸ್ಮಶಾನ ಮೌನ. ಸುತ್ತ ನೋಡ್ತಾ ಇದ್ದೀನಿ, ಬಾಯ್ಲಿ ಯಾಕೆ ಇಷ್ಟು ಬಟ್ಟೆ ಹಾಕಿದ್ಯಾ, ವಾಟ್ಸ್ ಯುವರ್ ಪ್ರಾಬ್ಲಮ್? ಇಲ್ಲೆಲ್ಲ ಕ್ರಾಪ್ ಟಾಪ್ ಲೇಡೀಸ್ ನೋಡಿದ್ರೆ ಅಲ್ಲಿ ಆಟೋ ಡ್ರೈವರ್ ಹೊಟ್ಟೆ ಬಿಟ್ಕೊಂಡು ಮೈ ಮುರಿತಾವನೆ. ಬನ್ನಿ ಅಣ್ಣ ಡ್ರಾಪ್ ಆಗ್ತೀನಿ, ಏಯ್ ಬಾ ಅಂತ. ಮತ್ತು ಬೆಂಗಳೂರು ಅಂತ ಅಂದಾಗ ಎಲ್ಲ ಟ್ರಾಫಿಕ್ ಅಂತ ಅಂತಾರೆ. ನಂಗೆ ಗೊತ್ತಿರಲಿಲ್ಲ ಇಷ್ಟು ಟ್ರಾಫಿಕ್ ಅಂತ. ಒಂದು ಸತಿ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ ಬಸ್ಸಲ್ಲಿ ಬಂದುಬಿಟ್ಟಿದ್ದೀನಿ ಟೆನ್ಷನಲ್ಲಿ. ಕೆಂಗೇರಿಲಿ ಸ್ಟಾರ್ಟ್ ಆಯಿತು ಗುರು. ನಂಗೊಂದು ಫೋಬಿಯಾ ಇದೆ, ಏನಂತ ಹೇಳ್ಬಿಡ್ತೀನಿ ಕೇಳಿ. ನೀನು ಮನೇಲಿ ಕೂತ್ಕೊಂಡು 100 ಲೀಟ್ರ್ ನೀರು ಕುಡಿ, 1 ಡ್ರಾಪ್ ಬರಲ್ಲ. ಅದೇ ಮನೇಲಿ ಒನ್ ಡ್ರಾಪ್ ಕುಡೀರಿ, ನಾಲ್ಕಂದು KRS ಥರ ಹೋಯ್ತಾ ಇರ್ತದೆ ತಗೆ. ಕಂಡಿದ್ದ ಕಡೆ ಎಲ್ಲ ಕಾಲು ಎತ್ತಬೇಕು ಅನಿಸ್ತದೆ ನನಗೆ. ಅದೇ ಥರ ಬಸ್ಸಲ್ಲಿ ಬರ್ತಿದ್ದೀನಿ, ಕೆಂಗೇರಿಲಿ ಫುಲ್ ಟ್ರಾಫಿಕ್ ಜಾಮು, ನನಗೆ ಫುಲ್ ಲೂಸು. ಇವಾಗ ಇಳಿಬೇಕು ನಾನು, ಆಯ್ತಾ ಇಲ್ಲ. ಕಂಡಕ್ಟರ್ ನನಗೆ, ಸರ್ ನಾನು ಇಳಿಸ್ಬಿಡಿ ಸರ್, ನಾನು ಇಲ್ಲೇ ಹೇಳ್ಕೊತೀನಿ. ಆಗಲ್ಲ ಟ್ರಾಫಿಕ್ ನಾನು ನಿಲ್ಸಲ್ಲ ಸಿಗ್ನಲ್ಲು. ಅಣ್ಣ ಪ್ಲೀಸ್, ಆಗಲ್ಲ ಕಣಪ್ಪ, ಅದೇನು ವಿಷಯ ಹೇಳು ಅಂತಂದ್ರು. ಇದು ಹೇಳೋ ವಿಷಯ ಅಲ್ಲ, ಹೇಳೋ ವಿಷಯ, ಪ್ಲೀಸ್ ಬಿಟ್ಬಿಡಿ. ನಾನು ಸೀರಿಯಸ್ ಆಗಿ ಹೇಳ್ತೀನಿ. ಕಂಡಕ್ಟ್ರು ನಗ್ತಾ, ಸಿಲಿಮೇಟ್ರು, ತಲೆ ಕೆಡ್ಸ್ಕೊಬೇಡ, ಬಸ್ ಇಳಿ, ಇಲ್ಲೇ ನಿರ್ಮಲ ಶೌಚಾಲಯ ಇದೆ, ನೀರಿರುತ್ತೆ, ನೀನು ಮಲ ಮಾಡಿಬಿಡು, ತೊಳ್ಕೊಂಡು ವಾಪಸ್ ಬಾ ಅಂತಂದ. ಅಣ್ಣ ಬಸ್ಸು ಅಂತಂದೆ, ಬಾ ವಾಪಸ್ ಬಾ ಅಂತಂದ. 20 ನಿಮಿಷ ಆಯಿತು ಗುರು, ನಾನು ಹೋಗಿ ಬಂದು. ಬಸ್ಸು ಒಂದು 6 ಫೀಟ್ ಮುಂದಕ್ಕೆ ಹೋಯ್ತು ಅಷ್ಟೇ. ಅದೇ ಲಾಸ್ಟು. ನಾನು ಡಿಸೈಡ್ ಮಾಡಿದೆ, ಬೆಂಗಳೂರಿಗೆ ನನ್ನ ಲೈಫಲ್ಲಿ ಬಂದರೆ ಟ್ರಾಫಿಕ್ ಇದ್ದಾಗಂತೂ ಹೊರಗೆ ಬರಲ್ಲ. ಬೇಕಾದರೆ ಬೆಂಕಿ ಮಳೆ ಬರಲಿ, ಎದೆ ಚಾಚ್ಕೊ ಬಂದ್ಬಿಡ್ತೀನಿ. ಸುನಾಮಿ ಇರಲಿ, ಈಜೋಡ್ಕೊಂಡು ಬಂದ್ಬಿಡ್ತೀನಿ. ಯಾಕೆ ಗೊತ್ತಾ ಮೇಡಮ್, ಇವಾಗ ಏನು ಜೋಶಲ್ಲಿ ಹೊರಗೆ ಬಂದ್ಬಿಡ್ತೀವಿ ಅಂದ್ಕೊಳ್ಳಿ, ಭೇದಿ ಇದ್ದಾಗ ಮಾತ್ರ ಬರಬಾರ್ದು. ಏನು ಸಿಗ್ನಲ್ಗಳು ಹಾಕಿದ್ರೆ 5 ನಿಮಿಷ 6 ನಿಮಿಷ ಹಾಕ್ತಾರೆ, ಸಿಗ್ನಲಲ್ಲಿ ಅರ್ಜೆಂಟ್ ಆಗೋಯ್ತು ಅನ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚಲ್ಲಿತೋ ಪಾಯಸ ಚಲ್ಲಿತೋ. ಯಾಕೆ ಬೇಕು ಅಂದ್ಬಿಟ್ಟು ಅವತ್ತೇ ಡಿಸೈಡ್ ಮಾಡಿದೆ, ಇದೆಲ್ಲ ಸೀನ್ ಬೆಂಗಳೂರಿಗೆ ಸೂಟ್ ಆಗಲ್ಲ ಅಂತ. ಮತ್ತು ಬೆಂಗಳೂರು ಅಂತ ಅಂದರೆ IT ಹಬ್ಸ್, ಕಾರ್ಪೊರೇಟ್ಸ್. ಎಷ್ಟು ಜನ ಇಲ್ಲಿ ಕಾರ್ಪೊರೇಟ್ ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿದ್ದೀರಾ? ಕೈ ಎತ್ತಿ ಇರಲಿ. ನೀವು ಒಂಥರ ಪಾರ್ಥೇನಿಯಂ ಇದ್ದಂಗೆ ಕೈ ಎತ್ತಿ ಮೇಡಮ್, ಜೋರ ಕೈ ಎತ್ತಿ. ಓ ಎಲ್ಲ TL ಅಂಡರ್ ಕೈ ಎತ್ತದುವೆ ಗುರು. ಈ ಕಾರ್ಪೊರೇಟ್ ಅವ್ರು ನೋಡಿದ್ರೆ ಒಂದು ಕಡೆ ಫುಲ್ ಖುಷಿ ಆಯ್ತದೆ, ಒಂದು ಕಡೆ ದುಃಖ ಆಗುತ್ತೆ ಗುರು ನನಗೆ. ಖುಷಿ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಫುಲ್ ಎಂಜಾಯ್ಮೆಂಟು, ಗರ್ಲ್ಸು, ಡ್ರಗ್ಸು, ಗಸ್ಗಾ. ಒಂಚೂರು ಯಾವ ಮಾಡಿದ್ರೆ ಅಂದರೆ ಪಾಸ್ಗೆ ಹಾಕೊಂಡು ನಮಗೆ ಗಸ್ಗಾ. ಬೇಜಾರು ಯಾಕೆ ಗೊತ್ತಾ, ಅವನ ಅಕ್ಕನ 5 ದಿವಸ ವರ್ಚುವಲ್ ಗ್ಯಾಂಗ್ ರೇಪ್ ಮಾಡ್ತಾರೆ ನಿಮಗೆ. ಒಬ್ರಾದ್ಮೇಲೆ ಒಬ್ರು ನೀವು ಬಗ್ಗದೇ ಕಾಯ್ತಾ ಇರ್ತಾರೆ.
ಟಿ ಎಲ್ ಅಂತೆ, ಪ್ರಾಜೆಕ್ಟ್ ಮ್ಯಾನೇಜರ್ ಅಂತೆ. ಏಯ್ ನೀನು ಯಾರು? ಐ ಆಮ್ US ಕ್ಲೈಂಟ್. ಅವತ್ತು ಎಲ್ರಿಗೂ ಇಂಟರ್ ರೇಷಿಯಲ್ಲೇ. ಈ ಕಡೆಯಿಂದ ಮ್ಯಾನೇಜರ್ ಟಿ ಎಲ್ಗೆ, ಅಪ್ಪ ಟಿ ಎಲ್ ಆಯ್ತೇನಪ್ಪ, ವ್ಯಾಸ್ಲಿನ್ ಹಿಡ್ಕ ಕಾಯ್ತಾ ಇದ್ದೀನಿ ಇಲ್ಲಿ. ಟಿ ಎಲ್ ಸುಮ್ನಿರಿ ಸಾರ್, ನೀನು ಪ್ಯಾಂಟೆ ಬಿಚ್ಚಿಲ್ಲ, ನೀವು ಒಳ್ಳೆ ಜಿಪ್ ಸಿಗಾಕಬಿಟ್ಟೈತಂತೆ. ಆ ಥರ ಗುರು ಒಬ್ಬರಾದ ಅಕಸ್ಮಾತ್ ಟೀಮ್ಸ್ಗೆ ಏನಾದರೂ ಪ್ರೆಗ್ನೆನ್ಸಿ ಇದ್ದಿದ್ರೆ ಅದು ತಿಂಗಳಿಗೊಂದು ಅಡಿಬೇಕಾಯ್ತಿತ್ತು. ಅದು ಅಷ್ಟು ತಿಂತಾರೆ ಗುರು. ಯಪ್ಪ ಇದೊಂಥರ ಮಜಾ. ಆದರೆ ನಿಮಗೆ ಲಾಸ್ಟಲ್ಲಿ ಒಂದು 2 ದಿವಸ ರಜಾ ಕೊಡ್ತಾರೆ. ಏನು ಗೊತ್ತಾ? ಆಗಿರೋ ಮಸಲ್ ಟೇರ್ನೆಲ್ಲ ರಿಪೇರ್ ಮಾಡ್ಕೊ ಬರಲಿ ಅಂತ. ಒಬ್ರೊಬ್ರು ಅದಕ್ಕೋಸ್ಕರ ಲಾಂಗ್ ರೈಡು ಎಲ್ಲೆಲ್ಲೋ ಹೋಯ್ತಾರೆ, ಪಬ್ಗೋ ಎಲ್ಲೋ. ಇನ್ನೊಬ್ರೊಬ್ರು ನಮ್ಮಂಥವ್ರು ಸೆಲ್ಫ್ ರೈಡು ಮಾಡ್ಕೊಂಡು ಖುಷಿ ಪಡ್ಕೋತೀವಿ. ಯಾಕೆ ಮೇಡಮ್ ಇಷ್ಟು ನಗ್ತಾ ಇದ್ದೀರಾ ಸಾರ್? ನಾನು ಆಟಕ್ಕಿಲ್ಲ. ಅದು ಆಮೇಲೆ 2 ದಿವಸ ಆದ್ಮೇಲೆ ಸುಮ್ಮನಿರ್ತೀವ. ಮಂಡೇ ಫ್ರೆಶ್ ಸ್ಟಾರ್ಟ್. ಸರ್ ಬನ್ನಿ ಇವತ್ತು ಹೆಂಗೆ ಪ್ರೆಗ್ ಮಾಡಲ ಸರ್? ನೀನು ಹೆಂಗಾದ್ರೂ ಕೊಡಪ್ಪ, ಇವತ್ತು ಸುಕ್ಕನೇ ಹೊಡೆಯೋದು ನಿಂಗೆ ಅಂತ ಟಿ ಎಲ್ಲು. ನೋಡಿ ಇಷ್ಟೆಲ್ಲ ನಗ್ತಾ ಇದ್ದೀರಾ. ಇದೇ ಶಾಪ ನನಗೆ ತಟ್ಟಿದ್ದು. ಹೇಳೋರು ದೊಡ್ಡವರು, ಬೇರೆಯವ್ರು ನಾಟಕ ಬಿಡ, ನೀನು ಅದೇ ಥರ ಆಗೋಗ್ತೀಯ. ಅನ್ಫಾರ್ಚುನೇಟ್ಲಿ ನಾನು ಇವಾಗ ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾಳೆ ಮಂಡೇ ಟಿ ಎಲ್ ತಗೊಳ್ಳಿ.